ಎಲ್ಲದಕ್ಕೂ ನಮಸ್ಕಾರ. ವೆಲ್ಕಮ್ ಟು ಪ್ರಣೀತಾ ಸುಷ್ಮಾ ಚಂದ್. ನಾವ್ ಇವತ್ತು ಮಾಡ್ತಾ ಇರೋ ರೆಸಿಪಿ ಆಲೂಗಡ್ಡೆ ಅನ್ನ, ಅಂದ್ರೆ ಆಲೂಗಡ್ಡೆ ರೈಸ್ ಮಾಡ್ತಾ ಇದ್ದೀವಿ. ಆಲೂಗಡ್ಡೆ ಅನ್ನ ಹೇಗ್ ಮಾಡೋದು ಅಂತ ತಿಳಿಯೋಣ ಬನ್ನಿ. ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕೊಬ್ಬರಿ 3 ಸ್ಪೂನು ನಾವು ತುರ್ಕೊಂಡಿದ್ದೀರ ಕೊಬ್ಬರಿ 3 ಸ್ಪೂನ್ ಹಾಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಾನು ಒಂದು 20 ಹಾಕೊಂಡಿದ್ದೀನಿ. ಈರುಳ್ಳಿ ಅರ್ಧ ತಗೊಂಡಿದ್ದೀನಿ ರುಬ್ಕೊಳೋದಕ್ಕೆ. ಬೆಳ್ಳುಳ್ಳಿ 2 ಸಾಕು. ಶುಂಠಿ 1 ಇಂಚು ಸಾಕು, ಜಾಸ್ತಿ ಮಸಾಲೆ ಬೇಡ. ಆಲೂ ರೈಸ್ ಬಾತ್ಗೆ ಒಗ್ಗರಣೆಗೆ ಸಾಸಿವೆ ತಗೊಂಡಿದ್ದೀನಿ. ಒಂದು ಪೀಸ್ ಮಾತ್ರ ಈರುಳ್ಳಿ ತಗೊಂಡಿದ್ದೀನಿ. ಆಲೂಗಡ್ಡೆ ಅರ್ಧ ಹಚ್ಕೊಂಡಿದ್ದೀನಿ. ನಾನು 1 ಪಾವಕ್ಕೆ ಈಗ ಮಾಡ್ತಾ ಇರೋದು. ಕರಿಬೇವು ತಗೊಂಡಿದ್ದೀನಿ. ಇವಾಗ ಒಗ್ಗರಣೆ ಹೇಗೆ ಹಾಕೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ, ಅರ್ಧ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇವುಗಳನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು. ನಂತರ ಒಗ್ಗರಣೆ ಹಾಕ್ಕೊಬೇಕು. 1 ಇಂಚು ಮಾತ್ರ ಶುಂಠಿ ಹಾಕ್ಕೊಬೇಕು. 2 ಬೆಳ್ಳುಳ್ಳಿ ಸಾಕು ರುಬ್ಕೊಳೋದಕ್ಕೆ. ನೋಡಿ ನಾನು ರುಬ್ಕೊತಾ ಇದ್ದೀನಿ. 10 ಕಾಳು ಮಾತ್ರ ಕಳೆಪಪ್ಪು ಹಾಕ್ಕೊಬೇಕಾಗುತ್ತೆ. ನೋಡಿ ರುಬ್ಬಿರೋ ಮಿಶ್ರಣ ಈ ಥರ ಆಗಿದೆ. ನೋಡಿ ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ನೋಡಿ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ 1 ಲೋಟ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಮಿಶ್ರಣ ಹಾಕ್ಕೊತಾ ಇದ್ದೀನಿ. ನೋಡಿ ರುಬ್ಬಿರೋ ಮಿಶ್ರಣ 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಕುದ್ಮೇಲೆ ನೀರು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು ಖಾರ. ಮೂರು ಲೋಟ ನೀರು ತೊಗೊಬೇಕು. 3 ಲೋಟ ಮಾತ್ರ. ಈ ಲೋಟದ ಅಳತೆ ಅಕ್ಕಿ ತೊಗೊಂಡಿದ್ದೀನಿ ನಾನು. 3 ಲೋಟ ನೀರು ತೊಗೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಖಾರ ಕುದ್ಮೇಲೆ ಅಕ್ಕಿ ಹಾಕ್ಕೊಬೇಕು. ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ 3 ಸಲ ತೊಳ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಆಲೂ ರೈಸ್ ಬಾತ್ ರೆಡಿಯಾಗಿದೆ. ಒಂದ್ಸಲ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.